ಎಲ್ಲೇ ಹಂಗಾರ ಹುಡುಗಿ ಜೀವನ ಹಾಳಾತ್ ಬಿಡ ಅಂತ ಮಾಡಿದ್ದೆ. ಒಟ್ಟೆಲ್ಲ ಸರಿ ಹೋತಲ್ಲ. ಒಟ್ಟಿಗೆ ಹಳೆ ಮಗಳು ಇಬ್ರು ಬಂದಿದ್ರನ? ಇಬ್ರು ಬಂದಿದ್ರು. ನಾ ಹೇಳ್ಬಿಟ್ಟಿದ್ದೆ ಇವ್ರಿಗೆ ನನ್ನ ಗಂಡಗ ಮಾತಾಡಂಗಿಲ್ಲ ಅವ್ರಿದ್ರಿಗೆ. ಮತ್ತು ಹಳ್ಯಾನಿದ್ರಿಗೆ ಏನಾರ ನೀನು ನನ್ನ ಮಗಳಿಗೆ ಏನಾರ ಅಂದು ಮಾಡಿ ಬಾಳೆ ಹದ್ಗೆಡ್ತಂದ್ರೆ ಮತ್ತೆ ನೋಡ್ರಿ ಉರ್ಲಾ ಹಾಕೋತೇನೆ ಅಂತ ಹೇಳಿದ್ದೆ. ಹಾಗಾಗಿ ನನ್ನ ಗಂಡ ಏನಿಲ್ಲ ಮಾತಾಡಕತ್ತಿದ್ದಿಲ್ಲ. ಫಸ್ಟ್ ಹೊರಗೆ ಹೋಗ್ಕೊಂಡು ನಾನು ಅಂತ ಹೊಂಟಿದ್ದ. ಮತ್ತು ಅವ್ರು ಬಂದುಬಿಟ್ರಲ್ಲ ಇದ್ರಿಗೆ. ಬಂದು ಕೂಟ್ಲೆ ಆರಾಮದಿರೇನ್ರಿ ಮಾವರ ಅಂದ್ರೆ ಹ್ಞೂ ಆರಾಮದೇನಪ್ಪ ನೀನು ಅಂತಷ್ಟ ಅಂದ್ರೆ ಅಂದ್ಬಿಟ್ಲೆ ಹ್ಞೂ ಆರಾಮದೇನೆ ಅಂದ್ಬಿಟ್ಲೆ ಒಂದ ಮಾತು ನಿಂದ್ರಲೇ ಇಲ್ಲ ಹೋಗೇ ಬಿಟ್ಟ. ಮತ್ತು ನಾನು ಇಲ್ಲಪ್ಪ ಅಲ್ಲಿ ಯಾರೋ ಒಬ್ರು ತೀರ್ಕೊಂಡಾರಂತ ಅದಕ್ಕೆ ಅರ್ಜೆಂಟ್ ಹೊಂಟಾನ ನೀ ಕುಂದ್ರ ಬಾರಪ್ಪ ಅಂತಂದೆ. ಮತ್ತಿನ್ನೇನು ಮಾಡ್ಬೇಕು ಹೇಳು? ಹೋಲ್ಬಿಡ ಆಟಾರ ಮಾತಾಡಿದ್ನಲ್ಲ ಪುಣ್ಯವಂತವಂಕ. ಅಲ್ಲ ಏನು ಮಗಳ ಮ್ಯಾಗ ನಮ್ನಿ ದ್ವೇಷ ಹಸಕ್ಕೆ ಏನೈತಿ ಆಗದಾಗ ಹೋತು. ಮತ್ತೇನತ್ತಿ ಆರಾಮದಿಯನ ಮಾವ? ಅಪ್ಪ ಆರಾಮದೇವ್ ನೋಡು. ಏನು ಚಿಂತೆಪ್ಪ ನಮಗರ ಗಂಡ ಹೆಂಡತಿ ಆರಾಮದೇವಿ. ಇದ್ದೊಂದು ಮಗಳ ಮದ್ವಿನೂ ಆತ. ಮಗಳು ಈಗ ಹೊಟ್ಟಿಲ್ಲದಾಳ. ಹಳೆ ಅಂತೂ ಬಂಗಾರದಂತವ್ ಬಿಡ ಇವ. ತಪಸ್ಸು ಮಾಡಿ ಪಡಿಬೇಕಂತ ಹಳ್ಯಾನ. ನಮ್ಗೇನು ನಮ್ಮ ನಸೀಬ್ದಾಗ ಅಂತ ಹಳೆ ಸಿಗ್ತಾನಂತ ನಾ ಅನ್ಕೊಂಡಿದ್ದಿಲ್ಲ ಬಿಡ. ಆಗುದಿಲ್ಲ ಒಳ್ಳೇದಕ್ಕಂತಾರಲ್ಲ ಅದೇನು ಸುಳ್ಳಲ್ಲ. ಬಂಗಾರದಂತ ಹಳೆ ಸಿಕ್ಕ ಬಿಡ. ಒಳ್ಳೇದಾಗ್ಲೈತಿ ಒಳ್ಳೇದಾಗ್ಲಿ. ಬಂಗಾರದಂತ ಹಳೆ ಅದು ಕರೆ ಆಗುದಿಲ್ಲ ಒಳ್ಳೇದಕ್ಕಂತಾರಲ್ಲ ಅದೇನು ಸುಳ್ಳಲ್ಲತ್ತಿ. ನಿನಗೆ ಬಂಗಾರದಂತ ಹಳೆ ಸಿಕ್ಕಾನ, ನನಗೆ ಮುತ್ತಿನಂತ ಅತ್ತಿ ಮಾವ ಸಿಕ್ಕಾರ, ಬಂಗಾರದಂತ ಏನ್ ಸಿಕ್ಕಾಳ. ಒಂದು ಅದೇನಂತಾರಲ್ಲ ನನ್ನ ಭಾಳ ಪ್ರೀತಿ ಮಾಡ್ತಾಳೆ ಮನಸ್ಸಿಟ್ಟು ಗೊತ್ತನ ಅತ್ತಾಗಿತ್ತಾಗ ಲಕ್ಷ ಹಾಯಿಸ್ಲಾರ್ದಂಗೆ ಅಂತ ಏನ್ ಸಿಕ್ಬೇಕಾದ್ರೆ ನಾನು ಪುಣ್ಯ ಮಾಡೇನ್ ಬಿಡತ್ತಿ. ಕರೆನ ಆಗುದಿಲ್ಲ ಒಳ್ಳೇದಕ್ಕತ್ತಿ. ಹೌದಪ್ಪ ಆಗೋದೆಲ್ಲ ಒಳ್ಳೇದಕ್ಕೆ ಬಿಡು. ಅಂದಂಗೆ ಕೆಲ್ಸಕ್ಕೆ ಹೋಗಿದ್ದೇನಪ್ಪ? ಹ್ಞೂ ಅತ್ತಿ ಕೆಲ್ಸಕ್ಕೆ ಹೋಗಿ ಬಂದೆ. ಮತ್ತೆ ಏನು ಸಮಾಚಾರ? ಯಾವಾಗ ನಿಂದು ಸಿಹಿ ಸುದ್ದಿ ಕೊಡೋದು ಯಾವಾಗ? ಅಯ್ಯೋ ಅತ್ತಿ ನಿಂಗೆ ವಿಚಾರ ಗೊತ್ತಿಲ್ಲ. ಸಿಹಿ ಸುದ್ದಿ ಆಗ್ಲೇ ಕೊಟ್ಟಾತ. ಸಿಹಿ ಸುದ್ದಿ ಏನು ಕೊಟ್ಟಾತ? ನಂಗೇನು ಸುದ್ದಿ ಗೊತ್ತಿಲ್ಲ ಬಿಡಪ್ಪ. ನಾನು ಹೆಂಡತಿಗೆ ಆಗ್ಲೇ 1.5 ತಿಂಗಳ ಮೇಲಾಗೈತಿ. ಇನ್ನು ಗೊತ್ತಿಲ್ಲ. ನಾ ಇಷ್ಟೊತ್ತಿಗೆ ಅಮ್ಮ ನೀ ಬರ್ತಿದ್ದಂಗೆ ಹೇಳ್ತಾಳ ಅಂತ ಮಾಡಿದ್ದೆ, ಹೇಳಿಲ್ಲ ನೋಡು. ಅದೇನು ದೊಡ್ಡ ಮಾ ವಿಚಾರಲ್ಲ. ಮದುವೆಗಿಂತ ಬಸರಾಗದ ಎಲ್ಲಾರು ಆಗತ್ತಾರ. ಅದೇನು ದೊಡ್ಡ ಗನಂದಾರಿ ಕೆಲಸ ಕಡೆ ಕಟ್ಟಿ ಹಾಕಿದ ಸಾಧನೆ ಅನ್ನಂಗೆ ಬಂದ್ಗೂಟ್ಲೆ ಹೇಳ್ಬೇಕನ, ಬೇರೆ ಏನು ವಿಚಾರಿಸ್ಲಾರ್ದಂಗೆ. ಮತ್ತು ಮೊಮ್ಮಗಳು ಹೊಟ್ಟಿಲ್ಲದಾಳ ಅಂತ ಅವ್ರು ಬಂದು ಹೇಳತ್ಲೆ ಅಷ್ಟು ಖುಷಿ ಪಟ್ಟು ಅದನ್ನೇ ಒಂದು ತಾಸಾತು ನಾನು ಅಡುಗೆ ಮನೆ ಕುಂತು ಕೇಳಿಸ್ಕೊಳಕತ್ತೀನಿ. ಹಂಗೆ ಮಾತಾಡಿ ಹಿಂಗೆ ಮಾತಾಡಿ ಮೊಮ್ಮಗಳ ಎಲ್ಲದಾಳ ಏನು ಮಾಡತ್ತಾಳ ಅದನ್ನು ತಿನ್ಲ ಇದನ್ನು ತಿನ್ಲ ಅಯ್ಯೋ 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 ಚಲೋ ಆತು ಬಿಡು ಹಂಗೆ ಹಿಂಗೆ ಅಂತೀನಿ. ನಾನು 108 ಮಾತಾಡಕತ್ತೀರಿ. ಅದಾದ್ರೆ ಗನಂದಾರಿ ಸಾಧನೆ, ಇದಾದ್ರೆ ಗನಂದಾರಿ ಸಾಧನೆ ಅಲ್ಲ. ನಾನು ಅದನ್ನ ಅಂತೇನೆ ಅಲ್ವೇ. ಮನಿ ಯಾಕಂಗ ಹೋಲ್ಬಿಡು ನೀ ಹಂಗಾರ ಯಾಕೆ ಮಾತಾಡು, ನನ್ಗೇನಾಗಬೇಕಾಗೈತಿ. ಆತನತ್ತೆ ಸಿಹಿ ಸುದ್ದಿ ಸಿಕ್ತಾನೆ. ಆಗ್ಲಪ್ಪ ಆಗ್ಲಿ ಒಳ್ಳೇದಾಗ್ಲಿ. ಗಂಡ ಹಡಿ ಒಂದು ಗಂಡ ಹೆಣ್ಣ ಏನತ್ತಿ ಯಾವ್ದಾರ ಆಗ್ವಲ್ತಕ್ಕ. ಹೆಣ್ಣು ದರಿದ್ರ ಅದನ್ನ ತಗೊಂಡು ಏನು ಮಾಡ್ಬೇಕು? ಗಂಡ ಆಗಲಂತೆ ಬೇಡ್ಕೊ ಅಂದ ನಾನು. ಹೌದು ಗಂಡ ಆದ್ರೆ ಚಲೋ. ಹೆಣ್ಣು ತಗೊಂಡು ಏನು ಮಾಡ್ಬೇಕು? ಮಕ್ಕಳನ್ನಾರು ಬಲ ಮಂದಿ ಹೆಣ್ಣ ಗಂಡ ದೇವ್ರು ಕೊಟ್ಟಿದ್ದು ಅಕ್ಕತ್ತಪ್ಪ. ನಾವೇನದನ್ನೇನು ಎಣ್ಣೆ ಬೇಕು ಗಂಡೆ ಬೇಕು ಅಂದ್ರೆ ಏನು ಪ್ರಿಂಟ್ ಮಾಡಕತ್ತೇನ ಅದನ್ನ ಹೊಟ್ಟೆ ಒಯ್ದು? ಅಯ್ಯ ನಿನಗೆ ಯಾರು ಪ್ರಿಂಟ್ ಮಾಡಂದಾರ? ಪ್ರಿಂಟ್ ಮಾಡ್ದೇವಿಲ್ಲ ನನ್ನ ಮೊಮ್ಮಗ ನಿಂತಾನು ಸುಮ್ಮನಿರು. ಏ ಅಜ್ಜಿ ಸುಮ್ಮನಿರ್ಬೇ ಅಮ್ಮ, ನೀ ಏನು ಮಾತಾಡ್ತೀಯ ನಿಮ್ಮ ಮೌನ? ವಯ್ಯವ ಅತ್ತೇರ ನೀವಂತರೂ ವಯಸ್ಸುಗಳಸಿರಿ. ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದಿಲ್ಲ. ಇದ್ದಿದ್ದ ಹೇಳೇನಿ. ನಾ ಏನು ಹೇಳಿನಿ? ಪ್ರಿಂಟ್ ಮಾಡ್ಬೇಕು ನಂದೆ ಅದಕ್ಕೆ ಅಂದೆ. ಸುಮ್ಮನೆ ಹೋಲಿ ಅಂದಂಗೆ ನಿನ್ನೆ ಆ ಚಂದ್ರವನ್ನ ನೋಡಕ್ಕೆ ಹೋಗಿದ್ದೆಲ್ಲ ಏನಾತ? ಅಯ್ಯೋ ಲಕ್ವ ಹೊಡೆದೈತ್ರಿ ತೇರ. ಏನಿಲ್ಲ ಬಲಗಡೆನೇ ಹೊಡೆದೈತಿ. ಬಾಯಿ ಕೈ ಏನಿಲ್ಲ ನೋಡ್ರಿ. ಮಕ್ಕೊಂಡಲ್ಲೇ ಎಲ್ಲ ಸೊರಂತಿನೇ ಇಲ್ಲ. ಬೆಬ್ಬೆ 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 ಬೆ ಅಂತಾಳ. ನನಗೆ ಊಟ ತಿಳಿಯಾಕತ್ತಿತ್ತು. ಮತ್ತೆ ಯಾರಿಗೆ ಮಾತಾ ತಿಳಿಯೋದಲ್ಲ ನಮ್ಮಿ ಆಗೈತಿ. ಸುಳ್ಳ ನಾನ ಮಾಟ ಮಾಡ್ಸಿನಂತ ನನ್ನ ಮ್ಯಾಗ ಹಾರಾಡಕತ್ತಾಳ. ಬೆಂಡ್ಲಿಕ್ಕೆ ಊರ್ ಬೆಂಡ್ಲಿ ಮಾಟ ಮಾಡಿಸ್ತಾರಂತಾನೆ ಈಕಿಗೆ. ದೊಡ್ಡ ಇದು ಈಕಿಗೆ ಮಾಡ್ಸಕ್ ಬೇರೆ ಹೋಗಿ ಕರ್ತಡಿ ಮಾಡೋ ಕೆಲಸ ಬಿಟ್ಟು ರೊಕ್ಕ ಹಾಕಿ ಅದನ್ನ ಬೇರೆ ಮಾಡಿಸ್ತಾರ. ನೀನು ಕೆರು ತಗೋಬೇಕು ಬೇಡಕ್ಕೀಗ ಅಲ್ಲೇ ಬೈದ್ಲ ಗಿರ್ಜಿ. ಅಲ್ಲ ಅದಕ್ಕೆಮ್ಮ ಚಂದ್ರವ್ವ ಅಂದ್ರೆ ನಿನ್ನ ಮಗಳ ನಿನ್ ಬೀಗ್ತದಲ್ಲ? ಚಲೋ ಆತಲ್ಲ. ಪಾರ್ಸಿ ಹೊಡೆದ್ ಬಿದ್ಲಂದ್ರ ಇನ್ನೆಲ್ಲ ನಿನ್ನ ಮಗಳದ ರಾಜ್ಯ ಬಾರ. ಕೈ ಬೈ ಯಾರು ಹಿಡಿಯೋರಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ. ಮನಿನ ನಿನ್ನ ಮಗಳದ ಆತಲ್ಲ. ಅಯ್ಯ ನೀ ಅಂತಿ ರಾಜ್ಯಭಾರ ನಿನ್ನ ಮಗಳದ ಅಂತೇಳಿ. ಅಲ್ಲ ಅಲ್ಲೇ ತೊಳಿದು ಬಳಿದು ಎಲ್ಲ ದರ್ವಂದು ಮಕ್ಕೊಂಡಲ್ಲೇ ಮಾಡ್ಬೇಕಲ್ಲ ಇವ. ಪಾಪ ಹುಡುಗಿ ತ್ರಾಸ ಯಾರು ಹೇಳ್ತಾರೆ ಹೇಳು? ಮನ್ಯಾಗೇನು ಕೆಲಸ ಕಡಿಮೆ ಇತ್ತಾ? ಒಟ್ಟು ಕೆಲಸ ಜೊತೆಗೆ ಈ ಪುಣ್ಯಾತಿ ಗೀತಿದೊಂದು ಮಾಡ್ಬೇಕಾತಲ್ಲ. ಹೋಗೋ ಕೈಲೆ ಹೋಗಿ ಸತ್ತು ನಿಗ್ರ ಹೋದ್ಲಾ? ಅದು ಇಲ್ಲ. ಹಿಂಗೆ ಅರ್ಧಂಬರ್ಧ ಆಗಿ ಉಳ್ಕೊಂಡು ಆ ಹುಡುಗಿ ಜೀವ ತಿಂತಾಳ ಅಷ್ಟೆ. ಅದು ಕರೆ ಅನ್ ಯವ್ವ. ಈ ತಾಪತ್ರಯನ ಇಲ್ಲವ ನನ್ನ ಮಗಳಿಗೆ. ಅತ್ಯಂತರ ಮೊದಲ ಸತ್ತು ನಿಗ್ರ ಮಟ್ಟ ಕಂಡಾಗೈತಿ ನನ್ನ ಮಗಳದ. ಇವ ಕೈ ಬಾಯಿ ಇಡೀ ಮನೆಗೆ ರಾಣಿನ ಆಕ್ಯಾಬಿಟ್ಟಾಳ. ಬಿಡ ಒಳ್ಳೆರಿ ಕಾಲಲ್ಲಿ ಏನು ಮಾಡಕತ್ತಿ ಅಂದ್ರೆ ತಟ ಚಾತ್ರತೇನೆ ತೀಯಮ್ಮ. ಅಂದ್ರೆ ನೀವೇನು ನನ್ನ ಮಗಳು ಕೆಟ್ಟಕ್ಕೇನಾಕತ್ತೀರನ? ಯವ್ವ ನಿನ್ನ ಮಗಳಿಗೆ ಪಾಪ ಯಾಕನ್ನ ಕೂಲಿ ನಾ ಹೇಳಿದ್ ನನ್ನ ಮಗಳದು ಅಲ್ಲ. ಇಲ್ಲೇ ಏನಾರ ಮಾತಾಡ್ತಿದ್ದಂಗ ಊರಾಗಲ ಬಾಯ್ ಮಾಡ್ತಿದ್ಲು. ಏನಾರ ಹೇಳಂಗಿಲ್ಲ ಕೇಳಂಗಿಲ್ಲ ನಮ್ನಿ ಒದರಾಡ್ತಿದ್ಲು. ಅಲ್ಲಿ ಅದನ್ನ ಮಾಡ್ಬೇಕು ಬೇಡ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳಲ್ಲ. ಮತ್ತೆ 3 ಹೊತ್ತು ಅಂದಿದ್ದು ಅನ್ನಿಸ್ಕೊಂಡು ಆಕಿ ಬಾಯಿ ಏನಿದ್ರು ನಮ್ಮೊಂದು ಅಟ್ಟಾನ. ಮಾತಾಡಕ್ ಗಂಡನ ಮನೆಯಲ್ಲ, ಹಂಗಾಗಿ ಮನೆ ತವ್ರ ಮನ್ಯಾಗ ಇದ್ದಂಗ ಗಂಡನ ಮನ್ಯಾಗೂ ಇರಕತ್ತೇನ ಅಂತ ಬಜಾರ್ ಅಲ್ಲಕ್ಕಿ ನನ್ನ ಮಗಳು. ನೋಡಿವ ಹೆಂಗೆ ಮಾತಾಡ್ತಾಳ. ಹೋಲ್ ಬಿಡಿ ಆಕೆ ಮಾತು ತಗೊಂಡು ಏನು ಮಾಡ್ತಿ ಅಂದಂಗೆ ನೀ ಹೇಳಿ ಬಂದಿದ್ದು ಏನಾತ? ನಿನ್ನ ಮಗಳಿಗೆ ಬುತ್ತಿಗಂಡು ತೊಗೊಂಡೋಗಿದ್ದೇನೆ?
ತೊಗೊಂಡೋಗೈತಿ ಕುಪ್ಸ ಗಿಪ್ಸ ಮಾಡು ನಡಿಯಿಲ್ಲ ನಮ್ಮ ಮನ್ಯಾಗ ಅಂತ ಹೇಳೀನಿ. ಹ್ಞೂ ಅಂತಂದು ಆ ಹುಡುಗನು ಸುಮ್ಮನಾಗೈತಿ. ಅದಕ್ಕೆ ಆ ತಂದೆ ತಾಯಿ ಯಾರು ಇಲ್ಲಲ್ಲ, ಅವ್ರ ಚಿಗವ್ ಹೋಗ್ಬೇಕಿಂದ ಮಾತು. ಹಾಗಾಗಿ ಅವ್ರ ಚಿಗವ್ಗ ಈಗ ಮೊನ್ನೆ ಅವ್ರ ಚಿಗವ್ನು ಇದ್ರೊಳಗೇನೋ ಭಾಳ ತಲೆ ಕೆಡಿಸ್ಕೊವಳ್ಳಂತೆ. ಮೊನ್ನೆ ಚಾಡ ಹಚ್ಚಿ ಮಗಳನ್ನ ಓಡ್ಸಕ್ಕೆ ನೋಡಿಲ್ಲ, ಅದಾಗಲಿಲ್ಲಲ್ಲ. ಅದಕ್ಕೆ ಆಕಿನ ಏನೋ ತಲೆ ಕೆಡಿಸ್ಕೊಳ್ಳಂತ ಈಗ ಮೊದಲೇ ನಂಗೆ ಬಿಡ ಬೆಂಡ್ಲತ್ತಾಗ ಹಾಳಾಯ್ಕೆ ಹೋಲತ್ತಾಗ ಹಡ್ತಾಯೇ ಇಲ್ಲ ಇಕ್ದೇನು ಹಚ್ಚಿ ರಾಡಿ. ಓ ಅಲ್ಲ ಒಟ್ಟು ಅದ ನೀನು ಏನಾರ ಹೋಗಿದ್ಯಾ ನಿನ್ನ ಬೀಕ್ತಿ ಮಾತಾಡ್ಸಕ್ಕೆ? ಆಕೆ ಲಕ್ಕ ಹೊಡೆದು ಬಿದ್ದಾಳಲ್ಲ ಆಕೆ ಗಾದಿ ಹಾಸ್ಬಿಡ್ಗ ಅಣ್ಣನ ಬೀಕ್ತಿ. ಅಣ್ಣ ಎಷ್ಟೊತ್ತಿಗೆ ಬರ್ತಾನ? ಬರ್ತಾರೆ ಈಗ ಬರ್ತಾರೆ. ಕುಂದ್ರ ಬರ್ತಾನೆ ಈಗ. ಅದೇನು ಮಾತಾಡು ಇದು ಕೈಕಾಲು ಮರಿ ತಗೊಂಬರ್ತಾನೆ ತಡಿವೆ. ಚಂದ್ರವ್ವ ತೋ ನಿನಗೆ ಹಿಂಗಾಗೈತೆ ಅಂತ ಗೊತ್ತಾಗಿ ಎಷ್ಟು ಮನ್ಸಿಗೆ ದಾಪಾತ್ ಗೊತ್ತ ನನಗೆ. ಗೊತ್ತವ ಅಂತ ಏನ ಅಂದ್ಯಲ್ಲ ನಂಗೆ ಗೊತ್ತಾಗವಲ್ತ ಚಂದ್ರವ್ವ. ಏನು ಮಾಡ್ಲಿವ ನೀ ಮಾತಾಡಿದ್ ನಂಗೆ ತಿಳಿವಲ್ತ. ನನಗೆಲ್ಲ ಗೊತ್ತ ಮಿಟಕ್ಲಾಡಿ ನಿಂದ ಇದೆಲ್ಲ ಕೆಲಸ ಅಂತೇಳಿ ಹಠ ಮಾಡ್ಸೋದು ಮಾಡಿಸಿ ಈಗ ಬಂದೆ 4 ಬಣ್ಣದ ಮಾತಾಡಕತ್ತೀಯನು ಅಂದ್ರೆ ನಂಗೆ ಹೆಂಗೆ ಗೊತ್ತಾಕೈತಿ ಚಂದ್ರಕ್ಕ. ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಡ. ಅಲ್ಲ ಇದ್ಕಿತ್ತಂಗೆ ಹಿಂಗೆ ಆತಲ್ಲ ಏನು ಅನ್ನೋದು ಅರ್ಥ ಆಗಲಿಲ್ಲನ ಹೆಂಗೆ? ಯಾರು ಯಾಕೆ ನೋಡ್ಕೋಬೇಕು ನೋಡಿ ಪಾಪ. ಎಲ್ಲ ಪರಿಸ್ಥಿತಿ ವಜ್ಜಾಗ್ಬಿಟ್ಟತ್ತಲ್ಲ ಚಂದ್ರಕ್ಕ ನಿಂದ ಪಾಪ. ಆದರೂ ನಿಂಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಡ ಚಂದ್ರಕ್ಕ. ಈ ಥರ ಅನಾಥವಾಗಿ ನೀವು ಬಿದ್ದಿದ್ದು ನೋಡಕ್ಕೆ ನನಗರ ಭಾಳ ಸಂಕಟಕತ್ತೆ ಚಂದ್ರಕ್ಕ. ಅಲ್ರಿ ಶಿವಕ್ಕರ ಬಾಯಿ ಹಿಡ್ತಾಗಿಟ್ಕೊಂಡು ಮಾತಾಡ್ರಿ ಒಟ್ಟು. ಅನಾಥವಾಗಿ ಬಿದ್ದಿದ್ದು ಅಂತಿರಲ್ಲ ಯಾಕೆ? ಮಗ ಸೊಸಿ ಗಂಡ ಯಾರು ಇಲ್ಲ ಅಂತ ಮಾಡಿರನ ಅವ್ರಿಗೆ? ಅದಾರ ಮಗನೂ ಅದನ ಗಂಡನೂ ಅದನ ಇಲ್ಲೇ ಸೊಸಿನೂ ಅದೇನಿ. ನಮ್ಮ ಅತ್ತಿಗೆ ಏನು ಬೇಕು ಏನು ಬೇಡ ನಾನು ನೋಡ್ಕೊತೀನಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಏನು. ಇನ್ನು ಈಗ ನಮ್ಮ ಅತ್ತಿಗೆ ಹಿಂಗೆ ತ್ರಾಸ ಆಗೈತಲ್ಲ ನೋಡ್ಕೊಳಕ್ಕೆ ನಾ ಅದೇನಿ. ಒಂದು ವೇಳೆ ನಿಮಗೆ ಈ ಥರ ತ್ರಾಸ ಆತಂದ್ರೆ ನಿಮ್ಮನ್ನು ನೋಡ್ಕೊಳಕ್ಕೆ ನಿಮ್ಮ ಸೊಸಿ ಬರಲ್ಲ. ಆಕೆ ಎಷ್ಟರ ಮಟ್ಟಿಗೆ ಅದಾಳ ನಂಗೆ ಗೊತ್ತೈತಿ ಏನು. ಅದನ್ನು ಹೇಳಬೇಡ್ರಿ. ಆಗೋದೆಲ್ಲ ಒಳ್ಳೇದಕ್ಕಂತ. ಆದರೆ ಇದು ಯಾಕಾಗೈತೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಇದನ್ನ ಏನಾರ ಯಾರಾರ ಬೇಕು ಅಂತ ಮಾಡಿಸಿದ್ರೆ ಮಾತ್ರ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲ್ಲ, ಹಾಳಾಗೆ ಹೋಗ್ತಾರ ಅವ್ರು. ಅಯ್ಯೋ ದೇವ್ರೆ ಈ ಹುಡುಗಿದು ಅಂದತ್ತಾಗ ಅಲ್ಲ ನನಗೇನು ಗೊತ್ತಯ್ಯವ. ನಾನು ಸುದ್ದಿ ಗೊತ್ತಲ್ಲ ಅದಕ್ಕೆ ನೋಡಕ್ಕೆ ಬಂದೆ. ಪಾಪ ನೀ ಅದಿಯವ ನೋಡ್ಕೊಳಕ್ಕೆ ಯಾಕಿಲ್ಲ ಅಂದ್ಲ ನಾನು. ಅಲ್ಲ ನಿಂಗೆ ಒಂದಿಟ್ಟು ನಿಟ್ಟಿನ ಸೇರಂಗಲ್ಲ ಏನಿಲ್ಲ ಮಾತಾಡ್ಸಂಗಲ್ಲ ಕವ ಮಾಡ್ತಾಳೆ. ಆದರೂ ನಿನ್ನ ಮನೆ ಬಿಟ್ಟು ಹೊರಗಾಗಿ ಕಳ್ತನ ಆಪದ್ನಿ ಹಾಕಿದ್ಲು ನೋಡಿದ್ರೆ ನೀನು ಮತ್ತೀಗ ನಾನು ನೋಡ್ಕೋತೀನಿ ನನ್ನ ಕತ್ತಿಯಲ್ಲ. ಕಳ್ತನ ಆಪದ್ನಿ ಹಾಕಕ್ಕೆ ಕಾರಣ ಯಾರಂತ ಗೊತ್ತೈತಲ್ಲ ನಿಮ್ಗೆ? ಸರಾಕದ್ದವ್ರು ಯಾರಂತೂ ನಿಮ್ಗೆ ಗೊತ್ತೈತಿ. ವಾಪಸ್ ಸಿಕ್ತು ಹಂಗೆ ಅವ್ರಿಗೆ ಅದೇನೋ ಅಂತಾರಲ್ಲ ಒಂಥರ ತಪ್ಪು ಕಲ್ಪನೆ ಆಗಿತ್ತು. ಅದು ಸರಿ ಹೋತು. ಆದರೆ ಅದನ್ನು ಇಸ್ಕೊಂಡ ಮೇಲೆ ಆ ಕದ್ದೋರಿಗೆ ಸಮಾಧಾನ ಆಗೋಲ್ತದ. ಇಸ್ಕೊಂಡಿದ್ದಕ್ಕೆ ಸಿಟ್ಟಿಗೆದ್ದಿ ಅಲ್ಲಿ ಏನು ಮಾಡ್ಸ್ಯಾರ ಅಂತ ನನಗೆ ಮತ್ತೆ ನನಗೆ ನೋಡ್ಕೊಳ್ಳೋದು ಗೊತ್ತೈತಿ. ನೀವು ತ್ರಾಸ ತೊಗೊಳಕ್ಕೆ ಹೋಗ್ಬೇಡ್ರಿ ಭಾಳ. ನಿಮ್ದೇನಾರು ಪಾಪ ಕೆಲಸ ಇದ್ರೆ ಮಾಡ್ಕೋಗ್ರಿ. ಯಾಕೆ ನಮ್ಮ ಅತ್ತಿ ನೋಡಕ್ಕೆ ಬಂದು ನಿಮ್ಮ ಟೈಮ್ ವೇಸ್ಟ್ ಮಾಡಾಕತ್ತೀರಿ? ಹೋರಿ ಪಾಪ ಹೋರಿ ಏನಾರು ಕೆಲಸ ಇದ್ರೆ ಮಾಡ್ಕೋಗ್ರಿ. ಆಗಲೇ ನೋಡ್ಕೊಂತಾಳಂತ ಚಂದ್ರವ್ವ ನಿನ್ನ ಸೊಸಿ. ಹೇಳಪ್ಪ ಒಂದು ರೊಟ್ಟಿ ತಿನ್ನಿ ಹೇಳು. ಏನ್ರಿ ಹೇಳ್ರಿ ಆತು ಸಾಯರ್ ಕೊಟ್ಟು ನಾವು ಸಾಯಕತ್ತೇನು? ಹೇಳ್ರಿ ಹೇಳ್ರಿ. ಸಾಯರ್ ಕೊಟ್ಟು ಸಾಯಕ್ಕೆ ಆಗಂಗಿಲ್ಲ ನನಗೂ ಗೊತ್ತೈತಿ. ಆದರೂ ಬೆಳಗ್ಗೆ ಎಳತ್ಲೆ ನಮ್ಮವ್ವ ಇಲ್ಲೇ ಕುಂತಿರ್ತಿತ್ತು ಪಾಪ. ಏನಪ್ಪ ಈಗ ಎದ್ದೇನೋ ಉಂಡೇನೋ ತಿಂದೇನೋ ಅಂತೇಳಿ ಈಗ ಬಂದೇನೋ ಸಿದ್ದಪ್ಪ ಅಂತೇಳಿ ದಾರಿ ಕಾಯ್ಕೊಂತ ಇಲ್ಲೇ ಇರ್ತಿತ್ತು. ಯಾಕನ ಶಾಂತ ಭಾಳ ಬೇಸರದಂಗೆ ಹಾಕತ್ತತ್ಲೆ ಒಂದು ನಮ್ಮನೆ. ಯಾಕ ನಮ್ಮ ಮನೆಗೆ 7:30 10 ಆಗೈತಿ. ನಾ ಅಂತೇನಿ ಒಂದಿಟ್ಟು ಮಂದಿಯವ್ರಿಗಾರ ಹೋಗಿ ಬರೋಣನ್ರಿ ನಾಳೆ. ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ. ನಾಳೆ ಆಗೋದಿಲ್ಲ. ಬೇಕಾರೆ ಸೋಮವಾರ ಹೋಗೋಣ ಏನಂತೀರಿ? ಹೋಗಿ ಬರ್ಬೇಕಾಗೈತಿ ಅಲ್ವಾ? ನಿಮ್ಮ ಅತ್ತಿ ನಿಮ್ಮ ಮಾವ ಹೋದ್ರ? ಹ್ಞೂ ಯಪ್ಪ ಹೋಗ್ಯಾರ. ನಾನು ಹುಡುಗರು 2 ಅಲ್ಲೇ ಬಿಟ್ಟು ಬಂದೀನಿ. ಮತ್ತಿಲ್ಲೇ ಸುತ್ಕದ ಮನೆ ಇತ್ತಲ್ಲ 2 ತರಲಿಲ್ಲ. ಮತ್ತು ಆರಾಮಿಲ್ದಂಗೆ ಅದು ಆದಿತ್ತು ಅಂತೇಳಿ ಅಲ್ಲೇ ಬಿಟ್ಟು ಬಂದೀನಿ ಯಪ್ಪ. ನಾನು ಇವತ್ತು ಸಂಜೆಗೆ ಹೋಗ್ಬಿಡ್ತೀನಿ. ಆಯ್ತವ ಹೋಗು ಪಾಪ. ನೀನು ಅಲ್ಲಿ ಹುಡುಗರು ಬಿಟ್ಟು ಬಂದನಂತಿ ಹೋಗು. ಹಂಗಾರೆ ಹುಷಾರು ನೋಡು. ಹುಡುಗರ ಕಡೆ ಲಕ್ಷ್ಯ ಇರ್ಲಿವ. ನಿಮ್ಮ ಮಾವನ ಚಲೋ ನೋಡ್ಕೊ. ಶುಗರ್ ಐತಿ. ಗಂಡ್ಮಗನ ಚಲೋ ನೋಡ್ಕೊ. ಹ್ಞೂ ಯಪ್ಪ ನೀವು ವಯಸ್ಸಾಗೈತಿ ಆರೋಗ್ಯ ಕಾಯ್ಕೋರಿ. ಸಿಕ್ಕಿದ್ದ ತಿನ್ನಕ್ಕೆ ಹೋಗ್ಬೇಡ್ರಿಪ್ಪ. ಆಮೇಲೆಪ್ಪ ನೀನು ಒಂಚೂರು ಹೊರಗೆ ಅಡ್ಡಾಡೋದು ಕಮ್ಮಿ ಮಾಡು. ಅದು ಕಡಿಮೆ ಆಗಲ್ಲ. ಹುಂಚಿ ಗಿಡ ಹುಳಿ ಆದಂಗೆ ಮುಪ್ಪಾದಂಗೆ ಹುಳಿ ಜಾಸ್ತಿ ಆಗಾಕತ್ತದ. ನೋಡಿದ್ರೆ ಅವನು ಇದ್ರ ಹೆರ್ದವಳು ಇದು ಹೆಂಗೆ ಮಾತಾಡ್ತೈತಿ ನೋಡೋ ಮರ ಆತಾಗ. ಏನು ಹೊರಗೆ ಹೋದ್ರೆ ಮನುಷ್ಯ ಅದಕ್ಕೆ ಹೋಗ್ಯಾನಂತ ಅರ್ಥನ? ಬೇರೆ ಏನು ಗಂಡಸೂರು ಅಂದ್ಮ್ಯಾಗ ಬೇರೆ ಏನು ದಂಧೆ ಇರುದಿಲ್ಲ, ಏನು ಕೆಲಸ ಇರುದಿಲ್ಲ, ಅದಕ್ಕೆ ಹೊಕ್ಕನ ಅಂತ ತಿಳ್ಕೊಂಡ್ರೆ ಹೆಂಗದ? ಎಲ್ಲ ಗೊತ್ತೈತಿ ಮಲ್ಲಿದು ನಿಮ್ದು ಸಂಘ. ನನ್ಗೇನು ಗೊತ್ತಿಲ್ಲ ಅನ್ಬೇಡ್ರಿ. ಕೈಯೇ ಬಿಟ್ಟ ನಾನು. ಎಲ್ಲರ ಯಾಕೆ ಆಗ್ಬಿಟ್ಟು ಬಿದ್ಕೊಂಡು ಹೋಲಿ ಏಸ್ ಮಂದಿನಾರ ನೋಡ್ಕೊಲಿ ಅತ್ತಾಗಂತೇಳಿ. ಏನು ನೋಡು ಇನ್ನೂ ಅದನ್ನ ಮಾಡ್ತೀರೇನು? ಯಾರು ಹೇಳಿದ್ದು? ಯಾರ ಕೇಳ್ಬೇಕು?
ನನಗೇನು ವಿಚಾರ ಗೊತ್ತಾಗುದಿಲ್ಲ ಅಂತ ಮಾಡಿರೇನು? ಯಾರು ನೋಡಿರ್ತಾರ ಅವ್ರು ಹೇಳಿರ್ತಾರ. ಈಗ ಅದ್ರ ಸುದ್ದಿ ಬೇಡ, ಸುಮ್ಮನೆ ಮಗಳದಾಳ ರಾಡಿ ತಕ್ಕೊಂಡಿಲ್ಲಕ್ ನನಗೂ ಮನ್ಸಿಲ್ಲ. ಏನು ನಾನೇನು ಹರಿದ ಹುಡುಗಿಯಲ್ಲ ನಿಮ್ಮ ಕೂಟ ಬಾಳೆ ಮಾಡ್ಬೇಕಂತೇಳಿ ಏನು ಮಾಡಬೇಡ್ರಿ ಯಾವಕ್ಕೇನು ಇಟ್ಕೋಬೇಡ್ರಿ ಅಂತ ಹೇಳಕ್ಕೆ ಆಗ್ಲತ್ತ ಆಗುವ ಸಾಗಿ ಹೋಗೈತಿ. ಇನ್ನೇಸ್ ದಿನ ಮಾಡಿ ಮಾಡು ಏನು. ಈಗ ಎದ್ದು ಕಕ್ಕಲ್ ಮರಿ ತಗೊಂಡು ಒಂದು ರೊಟ್ಟಿ ತಿನ್ನಿ ಹೇಳು. ಹಂಗೆ ಆತಗೋ ಅಂತ ಕುಂದ್ರಬೇಡ. ಹೇಳೋರು ಇಲ್ದ ಇಲ್ದಂಗೆ ಆತಲ್ಲ, ಚಲೋ ಆತಲ್ಲ ನಿನಗೆ. ಅಲ್ಲ ಅತ್ತಿಯರಿದ್ದಾಗಾರ ಏನು ಹೇಳ್ತಿದ್ದಿಲ್ಲ ಕೇಳ್ತಿದ್ದಿಲ್ಲ ಬಿಡು. ಅವ್ರ ಅಂತಿದ್ರು ನನ್ನ ಮಗ ಗಂಡು ಮಗ ಎಲ್ಲಾರ ಯಾಕೆ ಹೋಲಿ ಏನಾರ ಯಾಕೆ ಮಾಡಲಿ ನಿನಗೆ ಯಾಕೆ ಅಂತಿದ್ರು ಅವ್ರು. ಮತ್ತು ನನಗೆ ಈಗ ಇನ್ನೂ ಚಲೋ ಆತಲ್ಲ, ಅದು ಇಲ್ದಂಗೆ ಆಗಿಬಿಡ್ತು. ಮನೆಯಾಗಿದ್ರೆ ನೆಮ್ಮದಿ ಅನ್ನೋದ ಇರೋದಲ್ಲ ತಗ. ಬರೇ ಇದರ ರಾಡೆ ಕೇಳೋದು, ಅವನ ಕಡೆ ಹೋದಿ, ಅಲ್ಲಿ ಹೋದಿ, ಇಲ್ಲಿ ಹೋದಿ, ಈಕಿ ಕಡೆ ಹೋದಿ, ಆಕಿ ಕಡೆ ಹೋದಿ ಅಂತೇಳಿ. ಹಂಗ ಮತ್ತೆ ಇದ್ದಿದ್ದು ಹೇಳಿದ್ರೆ ಹಿಂಗೆ ಗುರಿತಿತ್ತು ನೋಡಿ ನಿಮ್ಗೆ. ಅದಕ್ಕೆ ನಾ ಮಾತಾಡ್ಲಾರ್ದಂಗೆ ಸುಮ್ಮನೆ ಇರ್ತಾನೆ ತಗ. ಯವ್ವ ಹೋಗ್ಲಿ ಬಿಡ ಅಪ್ಪಿ, ಎಲ್ಲರೂ ಯಾಕೆ ಹೋಗಲಕ್ಕತ್ತಾಗ, ಸುಮ್ಮನೆ ಇರವ ನೀನು. ಹಂಗಾತಾಗ ಇವೆಲ್ಲ ಹಳೆಯವ್ರ ಅಡಿ ತೆಗೆದತ್ತ ಜಗಳ ಮಾಡ್ಕೊಂಡು ನಿಂತು ಬಿಡ್ತೀರಿ. ನಮ್ದು ಹಂಗೆ ಇದ್ದಿದ್ದ ಆಳ ಯವ್ವ. ಹಾವು ಸಾಯೋದಲ್ಲ ಕೋಲ್ ಮುರಿಯೋದಲ್ಲ ಅಂತೇಳಿ ನಿಮ್ಮ ಅಪ್ಪ ಅಲ್ಲಿ ಹೋಗೋದು ಬಿಡೋದಲ್ಲ, ನಾ ಅನ್ನೋದು ಬಿಡೋದಿಲ್ಲ ಅಷ್ಟೇ. ಏನು ಮಾಡಕತ್ತಿ, ನಿಮ್ಮ ಅಪ್ಪನ ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತೇಳಿ ಅಂತದ ಕಲ್ಕೊಂಡು ಅದನ್ನ ಮಾಡ್ಕೊಂಡು ಬಂದುಬಿಟ್ಟಾರ. ಊರಾಗ ಒಬ್ಬ ಹೆಂಗಸರು ಉಳಿವಲ್ರು. ನಿಮ್ಮ ಅಪ್ಪನ ಕಳ್ಳ ಮಳ್ಳಿ ಆಟ ನಮಗೇನು ಗೊತ್ತಿಲ್ಲ ಅಂತ ಮಾಡ್ಯಾನ. ದಿನಕ್ಕೂ ಜೋರಾಗಕತ್ತದ. ಹಾಳಾಗಿ ಹೋಲತ್ತ, ನಾನು ಕೈಯೇ ಬಿಟ್ಟೇನೆ. ಹೋಲ್ ಬಿಡು ಎಂದಂಗೆವ. ನಾ ಹಂಗಾರ ಬರ್ಲೆ ಅನ್ಭವ ಬಂದವ್ರ ಮನೆಗೆ ಸಾವಿನ ಮನೆಗೆ ಬರ್ಲೆ ಅನ್ಬಾರ್ದಂತ ಬಾಯ್ತಪ್ಪ ಬಂತದು. ನಾ ಹೋಗ್ತೇನೆ ಸಂಜೆಗೆ, ಇವ್ರು ಬರ್ತಾರೆ ಕರ್ಕೊಂಡು ಹೋಗಕ್ಕೆ. ಆಯ್ತು ಹೋಗು. ಮನೆ ಕಡೆ ಲಕ್ಷ್ಯ ಇರ್ಲವ ಏನ. ನನಗೂ ಯಾಕೆ ಮನ್ಯಾಗ ಇರಾಕ ಹೆದ್ರಿಕೆ ಬರಾಕತ್ತತ್ಲೆ. ಸಂಜೆ ಆಗತ್ಲೆ ಈರಮ್ಮ ಊರಿಗೆ ಹೋಗ್ಕನಂದ್ಲು. ನಾನು ಹೋಗ್ಬಿಡೆ ಇವತ್ತ ಈಗ ಅಂದೆ. ನಮ್ಮತ್ತಿಗೆ ಮೊದ್ಲು ನನ್ನ ಮ್ಯಾಗ ಒಂದೇ ಸಿಟ್ಟು. ಆ ಸಿಟ್ಟಿಗೆ ದೇವ್ ಇವಾಗಿ ಬಂದಿಂದಾಳ ಅಂತ ಹೆದರಿಕೆವ ನನಗೆ. ಹಂಗಾಗಿ ಹೋಗ್ಬೇಡ್ರಿ, ಇದು ಆಕೆಗೆ ಹೋಗ್ಬೇಡವ ಮನ್ಯಾಗಿರ್ನಿ ಅಂತ ಹೇಳೀನಿ. ಯಾಕೆ ಒಂಥರ ಇದ್ದಿದ್ದ ಸಕ್ಕಂತ ಹೋಗತ್ ಬಿಡ ಇವ. ಬಿಡ್ಬೇ ಮ್ಯಾಗ ಬರ್ತಾಳೆ ಈಗ ದೇವಾಗಿ. ಮಗಳು ಸತ್ತಾಳ ಅಂತೇಳಿ ಮನ್ಸಿಗೆ ದುಃಖ ಹಚ್ಕೊಂಡು ಪಾಪ ಸತ್ತದ. ಅದ್ರದ್ದು ಸಾಕಾಗೈತಿ ದೇವಾಗಿ ಬೇರೆ ಬರ್ತಾಳ ಬಾ ನಿಂಗೆ. ಅಯ್ಯೋ ಹೆಂಗಂತ ಹೇಳೋಕ್ಕಾಗೋದಿಲ್ಲ ಇವತ್ತಾಯಿ, ನಿಂಗೆ ಗೊತ್ತು ಸುಮ್ಮನಿರು. ಅಲ್ಲ ಆದರೂ ನಾ ಏನು ಬರಲ್ಲ, ನನಗೂ ಗೊತ್ತು. ಒಂಥರ ಹೆದರಿಕೆ. ಒಂದು 4-5 ದಿನ, ಒಂದು ವಾರ, 1 ತಿಂಗಳು ಹೋಗ್ಬೇಕು ಅಂದ್ರೆ ಮನಸ್ಸು ಹಳಾರಕತಿ. ಆದರೂ ಏನನ್ನ ನಿಮ್ಮ ಅಪ್ಪ ಅಂತಾನಂತಲ್ಲ, ನನಗೂ ಮನೆ ಬಣ ಅನ್ಸಕತ್ತೈತೆ. ಇಲ್ಲೇ ಈಗ ಕುಂತಿರ್ತಿತ್ತು ಪಾಪ ಮುದುಕಿ. ನೀವು ಒಂದಿನ ಮನೆ ಚಾವಿ ಹಾಕಿದ್ದು ಗೊತ್ತಿಲ್ಲ ನಮಗೆ. ಎಲ್ಲರ ಹೋಗಲಿ ಯಾರ ಹೋಗಲಿ ಮನೆ ಹಾದಿ ಕಾಯ್ಕೊಂತ ಮನೆ ಅಂಗಳದಾಗ ಕುಂತಿರ್ತಿತ್ತು ಪಾಪ. ಈಗ ನೋಡು ಮನೆ ಬಣ ಅನ್ಸಕತ್ತಿಲ್ಲ ಕರೆಕರ್ನ. ಹಂಗೆ ಬಿಡ್ಬೇತಿ. ಒಂದು ತಲೆ ಮರಿ ಆದ್ರೆ 10 ತಲೆ ಮರಿ ಹಾಕವಂತ. ಹಂಗೆ ಏನು ಮಾಡೋಕ್ಕತ್ತಿ. ಆಮೇಲೆ ಕುಂತಿರ್ತಿದ್ಲು ಅದ್ರಾಡ್ಕೊಂತ ಅದಟ್ ಇದಟ್ ಏನಾರ ಹೇಳ್ಕೊಂತ. ಈಗಿಲ್ಲ ಅಲ್ಲಿ ಏನು ಮಾಡ್ಬೇಕು. ಹೋಲ್ ಬಿಡವ. ಹೇಳ ಒಟ್ಟು ಬದ್ನಿಕಾಯಿ ಸುಟ್ಟು ಚಟ್ನಿ ಮಾಡಿ ಹೇಳವ. ನೀನು ಹೊಂಟೇನು ಇವಾಗ? ಕೆಟ್ಟ ಬೇಸರ ಅನ್ಕತಿ. 2 ದಿನ ಇರ್ಬೇಕು ಬೇಡ. ಹುಡುಗರ್ನ ಅಲ್ಲೇ ಬಿಟ್ಟು ಬಂದನಿ. ಆಯ್ತು ಮತ್ತೆ ಹಂಗಾರೆ ನೋಡು ಪಡು ಸಿಕ್ಕಾಗ ಬಾ ಒಟ್ಟು.